ವಿಶ್ವದಲ್ಲಿ ಅನೇಕ ಗ್ರಹಗಳಿವೆ, ಕೋಟ್ಯಾಂತರ ನಕ್ಷತ್ರಗಳಿವೆ. ಭೂಮಿಯೂ ಸಹ ಒಂದು ಗ್ರಹ. ಎಲ್ಲ ಗ್ರಹಗಳಿಗಿಂತ ಅತಿ ಸುಂದರವಾದಂತಹ ಗ್ರಹ ಅಂದರೆ ಭೂಮಿ. ಅದಕ್ಕೆ ಕಾರಣ ಈ ಭೂಮಿಯ ಮೇಲೆ ಅರಣ್ಯಗಳಿವೆ, ಕಣಿವೆಗಳಿವೆ, ಜಲಪಾತಗಳಿವೆ, ಸಾಗರ ಇದೆ, ಸರೋವರ, ನದಿಗಳು, ತೊರೆಗಳು, ಬೆಟ್ಟಗಳು, ಮರುಭೂಮಿ. ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಜೀವ ಜಗತ್ತಿಗೆ ಆಶ್ರಯ ನೀಡಿರ್ತಕ್ಕಂಥ ಒಂದು ಗ್ರಹ ಅಂದರೆ ಅದು ಭೂಮಿ. ಹಾಗಾಗಿ ಎಲ್ಲ ಗ್ರಹಗಳಿಗಿಂತ ಬಹಳ ಮಹತ್ತರವಾದ ಗ್ರಹ ಈ ಭೂಮಿ. ಈ ಭೂಮಿಯ 70% ಭಾಗ ನೀರು ಆಕ್ರಮಿಸಿಕೊಂಡಿದೆ. 10% ಭೂಭಾಗನ ದೊಡ್ಡ ದೊಡ್ಡ ಪರ್ವತಗಳು ಮತ್ತು ಮರುಭೂಮಿ ಆಕ್ರಮಿಸಿಕೊಂಡಿದೆ. ಜೀವನಕ್ಕೆ ಯೋಗ್ಯವಾಗಿರ್ತಕ್ಕಂಥ, ಕೃಷಿಗೆ ಉಪಯುಕ್ತವಾದಂತಹ ಭೂಭಾಗ 20% ಮಾತ್ರ. ಈ 20% ಭೂಪ್ರದೇಶಕ್ಕೆ ನಾಗರಿಕತೆಯ ಪ್ರಾರಂಭದಿಂದಲೂ ಇಲ್ಲಿಯವರೆಗೆ ಅನೇಕ ಸಂಘರ್ಷಗಳು, ಹೊಡೆದಾಟ, ಯುದ್ಧಗಳು ನಡೆದಿರ್ತಕ್ಕಂಥದ್ದು ಮಾನವ ಇತಿಹಾಸದಲ್ಲಿ ನಾವು ಕಾಣ್ತೀವಿ. ಮಹಾಭಾರತದ ಯುದ್ಧವು ಭೂಮಿಗಾಗಿ ನಡೆದಂತಹ ಯುದ್ಧ. ಕೌರವರಿಗೂ ಪಾಂಡವರಿಗೂ ಕುರು ಸಾಮ್ರಾಜ್ಯದಲ್ಲಿ ಸಮಪಾಲಿತ್ತು. ಪಾಂಡವರು ನಮ್ಮ ಅರ್ಧ ಭಾಗನ ನಮಗೆ ಕೊಡಿ ಅಂತಂದಾಗ ದುರ್ಯೋಧನ ಕೊಡೋದಿಲ್ಲ ಅಂತ ಹೇಳಿದ. ಓಡಿ 5 ಜಿಲ್ಲೆಯನ್ನಾದರೂ ಕೊಡು ಅಂದ್ರೆ ಇಲ್ಲ ಅಂತಂದ. 5 ಹಳ್ಳಿಯನ್ನಾದರೂ ಕೊಡಿ, ನಾವು ಬದುಕೊಳ್ತೀವಿ ಅಂತಂದ್ರೆ ದುರ್ಯೋಧನ ಇಲ್ಲ ಅಂತಂದ. ಕೊನೆಗೆ 5 ಸೂಜಿ ಚುಚ್ಚುವಂತಹ ಭೂಪ್ರದೇಶವನ್ನು ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ಮಾತುಕತೆ ಸಂಧಾನದಿಂದ ಪ್ರಯೋಜನ ಇಲ್ಲ, ಯುದ್ಧ ಒಂದೇ ಮಾರ್ಗ ಅಂತೇಳಿ ಮಹಾಭಾರತ ಯುದ್ಧ ನಡೆದಿತ್ತು. ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶ ಪಾಕಿಸ್ತಾನ ಮತ್ತು ಚೀನಾದ ಜೊತೆ ಅನೇಕ ಯುದ್ಧಗಳನ್ನು ನಡೆಸಿದೆ. ಈಗಲೂ ಕೂಡ 2020ರಲ್ಲಿ ಚೀನಾ ಮತ್ತು ಭಾರತಕ್ಕೆ ಸಂಘರ್ಷ ಭೂಮಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಮಾನವ ಈ ಭೂಮಿ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ನಿರಂತರವಾದ ಸಂಘರ್ಷ, ಹೋರಾಟ, ಯುದ್ಧಗಳು ನಡೆಯುತ್ತಲೇ ಇವೆ. ಇಂದಿಗೂ ಸಹ ಅದು ನಿಂತಿಲ್ಲ. ಯಾವುದಾದರೂ ಒಂದು ವಿಷಯಕ್ಕೆ ಅತಿ ಹೆಚ್ಚು ಕಾನೂನುಗಳ ರಚನೆ ಆಗಿದೆ ಅಂತಂದ್ರೆ ಅದು ಭೂ ಸಂಬಂಧಗಳಿಗೆ ಸಂಬಂಧಪಟ್ಟಿದೆ. ಅದು ಅಮೇರಿಕ ಆಗಲಿ, ಇಂಗ್ಲೆಂಡ್ ಆಗಲಿ, ರಷ್ಯಾ ಆಗಲಿ, ಚೈನಾ ಆಗಲಿ, ಭಾರತವೂ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಅತಿ ಹೆಚ್ಚು ಕಾನೂನುಗಳ ರಚನೆ ಆಗಿರೋದು ಭೂಮಿಗೆ ಸಂಬಂಧಪಟ್ಟದ್ದು, ಭೂ ಸಂಬಂಧಗಳಿಗೆ ಸಂಬಂಧ. ಈಗ ನಮ್ಮ ಭಾರತ ದೇಶದಲ್ಲೇ ಉದಾಹರಣೆಗೆ ತಗೊಳ್ಳಿ, ಭೂ ಕಂದಾಯ ಕಾಯ್ದೆ ಇದೆ, ಭೂ ಸುಧಾರಣೆ ಕಾಯ್ದೆ ಇದೆ, ಭೂ ಮಿತಿ ಕಾಯ್ದೆ ಇದೆ, ಅಕ್ರಮ ಸಕ್ರಮ ಸಾಗುವಳಿ ಕಾಯ್ದೆ ಇದೆ, ಅದೇ ರೀತಿ ಭೂ ಸ್ವಾಧೀನ ಕಾಯ್ದೆಯೂ ಸಹ ಇದೆ. ಈ ಭೂ ಸ್ವಾಧೀನ ಕಾಯ್ದೆ ಮೊದಲಿಗೆ ಜಾರಿಗೆ ಬಂದದ್ದು 1894ರಲ್ಲಿ ಬ್ರಿಟಿಷರು ಈ ದೇಶವನ್ನು ಆಳುವ ಸಂದರ್ಭದಲ್ಲಿ. ಇದರ ಮೂಲ ಉದ್ದೇಶ ಏನಿತ್ತು ಅಂತಂತಂದ್ರೆ, ಸಾರ್ವಜನಿಕ ಉದ್ದೇಶಕ್ಕಾಗಿ ಸರ್ಕಾರ ಬಲವಂತವಾಗಿ ಭೂ ಮಾಲೀಕರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಭೂ ಮಾಲೀಕನ ಇಚ್ಛೆಯ ವಿರುದ್ಧ ಸರ್ಕಾರ ತನ್ನ ಸಾರ್ವಭೌಮತ್ವವನ್ನು ಬಳಸಿ
ಬಲವಂತವಾಗಿ ಜಮೀನನ್ನ ಸ್ವಾಧೀನಪಡಿಸಿಕೊಳ್ತಕ್ಕಂಥದ್ದೇ ಭೂ ಸ್ವಾಧೀನ ಕಾಯ್ದೆ. ಇದರ ಜೊತೆಗೆ ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಸುಲಭವಾಗಿ ಮತ್ತು ಅತಿ ಶೀಘ್ರವಾಗಿ ಇತರರ ಜಮೀನನ್ನ ಸರ್ಕಾರ ಸ್ವಾಧೀನಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಭೂ ಸ್ವಾಧೀನ ಕಾಯ್ದೆಯಲ್ಲಿ ನಾವು ನೋಡ್ತೀವಿ. ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರ ಬ್ರಿಟಿಷರು ರಚಿಸಿರ್ತಕ್ಕಂಥ 1894ರ ಭೂ ಸ್ವಾಧೀನ ಕಾಯ್ದೆಯನ್ನೇ ಮುಂದುವರಿಸಿಕೊಂಡು ಬಂತು. ಒಂದೇ ಒಂದು ಬದಲಾವಣೆಯನ್ನು ನಾವು ಮಾಡಿದ್ದು 1984ರಲ್ಲಿ ಸಾರ್ವಜನಿಕ ಉದ್ದೇಶ ಅನ್ನೋ ಪದದಲ್ಲಿ ಖಾಸಗಿ ಕಂಪನಿಗಳಿಗೂ ಕೂಡ ಭೂ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥ ಅಧಿಕಾರನ ಸರ್ಕಾರ ಪಡ್ಕೊಂಡಿದ್ದು. ಇದನ್ನು ಹೊರತುಪಡಿಸಿದ್ರೆ ಬ್ರಿಟಿಷರು ತಂದಂತಹ ಭೂ ಸ್ವಾಧೀನ ಕಾಯ್ದೆನೇ ಮುಂದುವರಿಯಿತು. ಇದರ ಪರಿಣಾಮವಾಗಿ ಲಕ್ಷಗಟ್ಟಲೆ ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ರೈತರಿಂದ ಕಸಿದುಕೊಳ್ಳಲಾಯಿತು. ಸರಿಯಾದಂತಹ ಪರಿಹಾರವನ್ನು ನೀಡಲಿಲ್ಲ. ರಿಹ್ಯಾಬಿಲಿಟೇಷನ್ ಅಂತ ನಾವೇನು ಕರಿತೀವಿ, ಪುನರ್ವಸತಿ ರೂಪಿಸಲಿಲ್ಲ. ಅದರ ಜೊತೆಗೆ ಭೂ ಬ್ಯಾಂಕ್ಗಳನ್ನ ರಚನೆ ಮಾಡಿಕೊಂಡು ಲಕ್ಷಗಟ್ಟಲೆ ಎಕರೆಯನ್ನ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಸ್ವಾಧೀನಪಡಿಸಿಕೊಂಡಂತ ಜಮೀನನ್ನ ಯಾವ ಕಾರಣಕ್ಕೆ ಸ್ವಾಧೀನಪಡಿಸಿಕೊಂಡ್ರೋ ಅದಕ್ಕೆ ಬಳಕೆ ಮಾಡಿದೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಈ ದೇಶದಲ್ಲಿ ಪ್ರಾರಂಭ ಆಯಿತು. SEZ ಕಂಪನಿಗಳಿಗೆ ಸಾವಿರಾರು ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಅದೇ ರೀತಿ ಅಗತ್ಯಕ್ಕಿಂತ ಹೆಚ್ಚಾಗಿ ಭೂ ಸ್ವಾಧೀನ ಪಡಿಸಿಕೊಂಡು, ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಬೆಂಗಳೂರು ಸುತ್ತ ಇರ್ತಕ್ಕಂಥ ನೈಸ್ ರಸ್ತೆಗೆ ಎಷ್ಟು ಜಮೀನು ಬೇಕಾಗಿತ್ತೋ ಅದರ 2-3 ಪಟ್ಟು ಜಮೀನನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಆ ಹೆಚ್ಚುವರಿ ಜಮೀನಿನಲ್ಲಿ ವಸತಿ ಸೈಟ್ಗಳನ್ನ ಮಾಡಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದಾಗ ಈ ಭೂ ಸ್ವಾಧೀನ ಕಾಯ್ದೆ ಸದ್ಬಳಕೆಗಿಂತ ದುರ್ಬಳಕೆ ಹೆಚ್ಚಾಗಿರೋದನ್ನ ನಾವು ಕಳೆದ 70 ವರ್ಷ ಗಣರಾಜ್ಯ ಭಾರತದಲ್ಲಿ ನಾವು ಕಾಣಬಹುದು. ಈ ಭೂ ಸ್ವಾಧೀನ ಕಾಯ್ದೆಯನ್ನು ಬಳಕೆ ಮಾಡಿ ಅತಿ ಹೆಚ್ಚು ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಂಡಿದ್ದು ರೈತರಿಗೆ ಸೇರಿರ್ತಕ್ಕಂಥ ಫಲವತ್ತಾದ ಕೃಷಿ ಭೂಮಿಯನ್ನು. ಅತಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾದವರು ರೈತರು. ಒಂದು ಕಡೆ ಸರ್ಕಾರ ಸಾರ್ವಭೌಮತ್ವವನ್ನು ಬಳಕೆ ಮಾಡಿ ರೈತರ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ಭೂ ಸ್ವಾಧೀನ ಮಾಡಿಕೊಂಡು ರೈತರ ಕೈಯಿಂದ ಭೂಮಿ ತಪ್ಪೋಯ್ತು. ಅಲ್ಪ ಸ್ವಲ್ಪ ಪರಿಹಾರವನ್ನು ಕೊಟ್ಟರು. ಆ ಪರಿಹಾರದ ಹಣವನ್ನ ದ್ವಿಗುಣಗೊಳಿಸ್ತಕ್ಕಂಥ, ಮಲ್ಟಿಪ್ಲೈ ಮಾಡತಕ್ಕಂಥ, 2-3 ಪಟ್ಟು ಹೆಚ್ಚಿಸ್ತಕ್ಕಂಥ ಜ್ಞಾನ, ಆ ವ್ಯಾಪಾರಿ ಮನೋಭಾವ ಆ ರೈತರಿಗೆ ಇರಲಿಲ್ಲ. ಎಲ್ಲಿ ಹೂಡಿ ಈ ಹಣನ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಸೇಫ್ ಗಾರ್ಡ್ ಸಂರಕ್ಷಿಸ್ಕೋಬೇಕಾಗಿತ್ತೋ ಆ ಜ್ಞಾನವೂ ಮತ್ತು ಅರಿವು ಕೂಡ ರೈತರಿಗೆ ಇರಲಿಲ್ಲ. ಬಂದಂತಹ ಹಣವನ್ನ ಬೇಗ ಖರ್ಚು ಮಾಡಿ ದಿವಾಳಿಯಾಗುತ್ತೆ. ಭೂಮಿಯೂ ಕಳ್ಕೊಂಡ್ರು, ಪರಿಹಾರ ಹಣನೂ ಖರ್ಚಾಗಾಯಿತು. ಬೇರೆ ಯಾವ ಕೆಲಸ ಇಲ್ಲದೆ ನಗರಗಳಲ್ಲಿ, ಕೊಳಚೆ ಪ್ರದೇಶಗಳಲ್ಲಿ ಬಾಳುವಂತಹ ಒಂದು ದುಸ್ಥಿತಿ ರೈತರಿಗೆ ಬಂತು. ದಿನಗೂಲಿ ಅಲ್ಲ, ಬಹಳ ಕಷ್ಟಕರವಾದಂಥ ಕೊಳಕಿನ ಕೆಲಸನ ಮಾಡಿಕೊಂಡು ಕಡಿಮೆ ವೇತನಕ್ಕೆ ಬದುಕು ಸಾಗಿಸುವಂಥ ಒಂದು ದುಸ್ಥಿತಿ ರೈತರಿಗೆ ಬಂತು. ಇದರ ವಿರುದ್ಧ ನೊಂದಂತಹ ರೈತರು ಧ್ವನಿ ಎತ್ತಿದರು.
ಹೋರಾಟಗಳನ್ನು ಮಾಡಿದರು, ಪ್ರತಿಭಟನೆಯನ್ನು ಮಾಡಿದರು, ಧರಣಿಗಳನ್ನು ಮಾಡಿದರು. ನೂರಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಇದೆಲ್ಲ ಆದ ನಂತರ ಸರ್ಕಾರಕ್ಕೆ ಮನವರಿಕೆಯಾಗಿ ಸಾರ್ವಜನಿಕ ಒತ್ತಡ ಹೆಚ್ಚಾದಾಗ 2013ರಲ್ಲಿ ಹೊಸದಾದಂತಹ ಒಂದು ಭೂ ಸ್ವಾಧೀನ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೀಗೆ 2013ರಲ್ಲಿ ಹೊಸದಾದಂತಹ ಒಂದು ಭೂ ಸ್ವಾಧೀನ ಕಾಯ್ದೆ ನಮ್ಮ ದೇಶದಲ್ಲಿ ಜಾರಿಗೆ ಬಂತು. ಈ ಹೊಸದಾದಂತಹ ಭೂ ಸ್ವಾಧೀನ ಕಾಯ್ದೆಯ ಪ್ರಮುಖವಾದ ಅಂಶಗಳೇನು ಅಂತಂದ್ರೆ, ಮೊದಲನೆಯದಾಗಿ ಎನ್ವೈರನ್ಮೆಂಟಲ್ ಅಂಡ್ ಸೋಷಿಯಲ್ ಇಂಪ್ಯಾಕ್ಟ್, ಪರಿಸರ ಮತ್ತು ಸಾಮಾಜಿಕ ವೆಚ್ಚವನ್ನ ಗಣನೆಗೆ ತಗೊಳ್ಳಬೇಕು. ಆ ವೆಚ್ಚವನ್ನ ಯಾರ ಹಿತಕ್ಕಾಗಿ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಳ್ತಾರೋ ಅವರು ಆ ವೆಚ್ಚವನ್ನು ಭರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದಂಥ ಅಂಶ ಈ ಹೊಸದಾದಂಥ ಭೂ ಸ್ವಾಧೀನ ಕಾಯ್ದೆಯಲ್ಲಿ ನಾವು ಕಾಣಬಹುದು. ಎರಡನೇದು, ರೈತರ ಒಪ್ಪಿಗೆಯನ್ನು ಪಡೆಯದೆ ಬಲವಂತವಾಗಿ ಭೂಮಿಯ ಸ್ವಾಧೀನವನ್ನ ಪಡ್ಕೊಳ್ಳೋಂಗಿಲ್ಲ. ಮೂರನೇದು, ಈ ರೀತಿ ಭೂ ಸ್ವಾಧೀನವನ್ನ ಪಡ್ಕೊಂಡ್ರೆ ಮಾರ್ಕೆಟ್ ದರಕ್ಕಿಂತ 2ರಿಂದ 3ರಿಂದ 4 ಪಟ್ಟು ಹೆಚ್ಚು ಪರಿಹಾರವನ್ನು ಕೊಡಬೇಕಾಗಿರ್ತಕ್ಕಂಥದ್ದನ್ನ ಪ್ರಸ್ತಾಪಿಸಲಾಯಿತು. ಭೂಮಿಯನ್ನು ಕಳ್ಕೊಂಡ ರೈತರಿಗೆ, ಕಳ್ಕೊಂಡ ಭೂ ಮಾಲೀಕರಿಗೆ ರಿಹ್ಯಾಬಿಲಿಟೇಷನ್, ಪುನರ್ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಡನ್ನ ಅಲ್ಲಿಗೆ ತರಲಾಯಿತು. ಪರಿಹಾರವನ್ನು ನೀಡದೆ, ಪುನರ್ವಸತಿಯನ್ನು ಕಲ್ಪಿಸದೆ ರೈತರಿಂದ ಭೂ ಸ್ವಾಧೀನವನ್ನ ಪಡೆಯತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದನ್ನ ಈ ಹೊಸ ಕಾಯ್ದೆಯಲ್ಲಿ ನಾವು ಕಾಣಬಹುದು. ಮುಂದುವರೆದು 5 ವರ್ಷದ ಒಳಗಡೆ, ಅಂದ್ರೆ ಭೂ ಸ್ವಾಧೀನ ಪಡಿಸಿಕೊಂಡ 5 ವರ್ಷದ ಒಳಗಡೆ ಯಾವ ಕಾರಣಕ್ಕಾಗಿ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಂಡ್ರೋ ಅದಕ್ಕೆ ಬಳಕೆ ಮಾಡಬೇಕು. ಒಂದು ವೇಳೆ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಆ ಭೂಮಿಯನ್ನ ಮತ್ತೆ ರೈತರಿಗೆ ಹಿಂತಿರುಗಿಸಬೇಕು ಅಂತಕ್ಕಂಥ ಅಂಶನ ಈ ಹೊಸ ಭೂ ಸ್ವಾಧೀನ ಕಾಯ್ದೆಯಲ್ಲಿ ನಾವು ಕಾಣಬಹುದು. ಇದರ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಜಾರಿಗೊಳಿಸತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆದಂತ ಸಂದರ್ಭದಲ್ಲೇ 2015ರಲ್ಲಿ ಕೇಂದ್ರ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ 2013ರಲ್ಲಿ ಭೂ ಸ್ವಾಧೀನ ಕಾಯ್ದೆಯಲ್ಲಿ ಏನೇನು ಅನುಕೂಲಗಳನ್ನು ನೀಡಿತ್ತೋ ಸುಗ್ರೀವಾಜ್ಞೆಯ ಮುಖಾಂತರ 2015ರಲ್ಲಿ ಹಿಂಪಡಿತಕ್ಕಂಥ ಒಂದು ಕೆಲಸ ಕೇಂದ್ರ ಸರ್ಕಾರ ಮಾಡಿತು. ಆಗ ಈ ದೇಶದ ರೈತರು, ಜನಸಾಮಾನ್ಯರು, ಚಿಂತಕರು, ಜನಪರ ಹೋರಾಟಗಾರರು ತಮ್ಮ ಧ್ವನಿ ಎತ್ತಿದರು. ಸರ್ಕಾರ ಜನರ ಈ ಧ್ವನಿಗೆ ಮಣಿದು ಈ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡುವುದಕ್ಕೆ ಮುಂದಾಗಲಿಲ್ಲ. ಆದರೆ ಸುಗ್ರೀವಾಜ್ಞೆ ಕೇಂದ್ರ ಸರ್ಕಾರ ಹಿಂಪಡೆಯಲಿಲ್ಲ. ಅದು ತಟಸ್ಥಿತಿಯಲ್ಲಿದೆ. ಮುಂದೊಂದು ದಿವಸ ಈ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುವುದಿಲ್ಲ ಅನ್ನೋ ಖಾತ್ರಿ ನನಗಂತೂ ಇಲ್ಲ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ 2013 ಹೊಸದಾದಂಥ ಭೂ ಸ್ವಾಧೀನ ಕಾಯ್ದೆ ಇಂದು ಜಾರಿಯಲ್ಲಿದೆ. ಇದರಿಂದ ಒಂದಷ್ಟು ರೈತರಿಗೆ, ಭೂ ಒಡೆಯರಿಗೆ ಅನುಕೂಲ ಆಗಿದೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾವು ಮರೆಯೋಂಗಿಲ್ಲ. 2013ರ ಭೂ ಸ್ವಾಧೀನ ಕಾಯ್ದೆಯಲ್ಲಿ ನ್ಯೂನ್ಯತೆಗಳು ಇಲ್ಲ ಅಂತಲ್ಲ. ಈ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶದ ಜನರ ಅಭಿಪ್ರಾಯ ಏನುತ್ತಂತೆ, ನೀಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಸವಲತ್ತುಗಳನ್ನ ರೈತರು ಪಡೆದುಕೊಳ್ಳಲಿ. ಹಾಗಾಗಿ 2013 ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ಬರಲಿ ಅಂತಕ್ಕಂಥದ್ದು ಒಟ್ಟಾರೆ ಅಭಿಪ್ರಾಯ ಆಗಿತ್ತು.
ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾವೊಂದು ಹೊಸದಾದಂಥ ಬೆಳವಣಿಗೆಯನ್ನು ಕಾಣುತ್ತೇವೆ. 2019 ಫೆಬ್ರವರಿ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಬಡ್ಜೆಟ್ ಅನ್ನು ಮಂಡನೆ ಮಾಡಲಾಯಿತು. ಈ ಬಡ್ಜೆಟ್ ಬಗ್ಗೆ ಜನಪ್ರತಿನಿಧಿಗಳು ಭಾಗವಹಿಸಬೇಕೆ, ಭಾಗವಹಿಸಬಾರದೆ, ಚರ್ಚೆ ಮಾಡಬೇಕೆ, ಚರ್ಚೆ ಮಾಡಬಾರದೆ ಅಂತಕ್ಕಂಥ ಗೊಂದಲ ಸೃಷ್ಟಿಯಾಗಿ ವಿಧಾನಸಭೆಯಲ್ಲಿ ಗಲಾಟೆ, ಕೂಗಾಟ, ಕಿರ್ಚಾಟ, ಒಡೆದಾಟ, ಬಡದಾಟ ಮತ್ತು ಅಶಬ್ದಗಳನ್ನು ಬಳಕೆ ಮಾಡಿ ಇರತಕ್ಕಂಥ ವಾತಾವರಣ ಮಧ್ಯದಲ್ಲಿ 2019 ಫೆಬ್ರವರಿ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯದ ಭೂ ಸ್ವಾಧೀನ ತಿದ್ದುಪಡಿ ಕಾಯ್ದೆಯನ್ನು ಮಂಡಿಸಿ ಚರ್ಚೆ ಇಲ್ಲದೆ ಅದನ್ನು ಪಾಸ್ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿಗಳನ್ನು ತಂದಿರತಕ್ಕಂಥ ಈ ಪ್ರಕ್ರಿಯೆ ಸಾರಾಂಶ ಏನು ಅಂತ ಅಂದ್ರೆ, ಭೂಮಿಯನ್ನ ಸ್ವಾಧೀನ ಪಡಿಸ್ಕೋಬೇಕಾದ್ರೆ 6 ಕ್ಷೇತ್ರಗಳಲ್ಲಿ, ಕರ್ನಾಟಕ ರಾಜ್ಯದ 6 ಕ್ಷೇತ್ರಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಅನ್ವಯವಾಗುವುದಿಲ್ಲ ಅಂತ ಹೇಳಿದ್ರು. ಮುಖ್ಯವಾಗಿ 6 ಯಾವುದು ಅಂತಂದ್ರೆ, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥದ್ದು, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸ್ವಾಧೀನ ಪಡಿಸ್ತಕ್ಕಂಥದ್ದು, ಹೌಸಿಂಗ್ ಬೋರ್ಡ್ಗೆ ಸ್ವಾಧೀನ ಪಡಿಸ್ತಕ್ಕಂಥದ್ದು, ತಾಲೂಕಾ, ಗ್ರಾಮ, ಜಿಲ್ಲಾ ಮಟ್ಟದಲ್ಲಿ ಜನರಿಗೆ ರೆಸಿಡೆನ್ಷಿಯಲ್ ಸೈಟ್ಸ್ಗೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಮಾಡಿಕೊಳ್ತಕ್ಕಂಥದ್ದು, ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳನ್ನು ಒದಗಿಸುವ ವಿಚಾರದಲ್ಲಿ ಭೂ ಸ್ವಾಧೀನ ಪಡಿಸಿಕೊಂಡಾಗ, ರಾಜ್ಯದ ಹೆದ್ದಾರಿಗಳಿಗೆ ಭೂ ಸ್ವಾಧೀನವನ್ನ ಮಾಡಿಕೊಂಡಾಗ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಭೂ ಸ್ವಾಧೀನ ಕಾಯ್ದೆ ಅನ್ವಯಿಸುವುದಿಲ್ಲ ಎಂದು ಕರ್ನಾಟಕದ ತಿದ್ದುಪಡಿ ಹೇಳುತ್ತೆ. ಅಂದ್ರೆ ಇದರ ಒಟ್ಟು ಸಾರಾಂಶ 190% ಭೂ ಸ್ವಾಧೀನ ಕರ್ನಾಟಕ ರಾಜ್ಯದಲ್ಲಿ ಏನು ನಡೆಯುತ್ತೋ ಅದಕ್ಕೆ ಕೇಂದ್ರ ಸರ್ಕಾರದ ಕಾಯ್ದೆಯಲ್ಲಿ ನೀಡಿರ್ತಕ್ಕಂಥ ಸವಲತ್ತುಗಳು ರೈತರಿಗೆ ದಕ್ಕೋದಿಲ್ಲ. ಮೊದಲನೆಯದಾಗಿ ಈ ಕಾಯ್ದೆಗಳ 6 ಕಾಯ್ದೆಗಳ ಅನ್ವಯದಲ್ಲಿ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಂಡಾಗ ರೈತರ ಒಪ್ಪಿಗೆ ಬೇಕಾಗಿಲ್ಲ, ರೈತರಿಗೆ ಪುನರ್ವಸತಿ ನೀಡಬೇಕಾಗಿಲ್ಲ, ಎನ್ವೈರನ್ಮೆಂಟಲ್ ಅಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಬಗ್ಗೆ ಯಾವ ಅಧ್ಯಯನವೂ ನಡೆಯಬೇಕಾಗಿಲ್ಲ. ಅದರ ಜೊತೆಗೆ 2, 3, 4 ಪಟ್ಟು ಜಮೀನಿಗೆ ಮಾರ್ಕೆಟ್ ರೇಟ್ಗಿಂತ ಹೆಚ್ಚು ಪರಿಹಾರ ನೀಡಬೇಕು ಅಂತಕ್ಕಂಥದ್ದಿಲ್ಲ. ಒಂದು ಫಿಕ್ಸೆಡ್ ಅಮೌಂಟ್, ಒಂದು ನಿಡುಗಂಟನ್ನ ಕೊಟ್ಟು ಅದನ್ನ ಅವರು ಸ್ವಾಧೀನ ಪಡಿಸ್ಕೋಬಹುದು. 5 ವರ್ಷದಲ್ಲಿ ಬಳಕೆ ಮಾಡದೇ ಇದ್ರೆ ಕೂಡ ರೈತರಿಗೆ ಹಿಂದಿರಿಸಬೇಕು ಅಂತಕ್ಕಂಥ ಕೇಂದ್ರ ಕಾನೂನು ಏನಿದೆ ಅದಕ್ಕೆ ಮಸಿ ಬಳಿಯಲಾಯಿತು. ಹೀಗೆ ಒಟ್ಟಾರೆ ರಾಜ್ಯ ಸರ್ಕಾರ ತಂದಿರ್ತಕ್ಕಂಥ ಈ 2019 ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿಗಳು ಬಹಳ ಮುಖ್ಯವಾಗಿ ರೈತರ ಹಿತದೃಷ್ಟಿಯಲ್ಲಿ ಬಹಳ ಮಾರಕವಾದದ್ದು. ಬೇರೆಯವರಿಗೂ ಕೂಡ ಬೇರೆಯವರ ಭೂ ಮಾಲೀಕತ್ವದಲ್ಲಿರ್ತಕ್ಕಂಥ ಜಮೀನನ್ನ ಸ್ವಾಧೀನ ಪಡ್ಕೊಂಡ್ರೆ ಅವ್ರಿಗೂ ತೊಂದರೆಯಾಗತ್ತೆ. ಇದೊಂದು ಚರ್ಚೆ ಇಲ್ಲದೆ, ವಿಚಾರ ವಿನಿಮಯ ಇಲ್ಲದೆ, ಸಂಬಂಧಪಟ್ಟವರ ಜೊತೆ ಮಾತುಕತೆ ಮಾಡದೆ, ಅನುಭವಸ್ಥರ ವಿಷಯಗಳನ್ನು ತಿಳಿದೆ, ಕಾನೂನಿನ ಪರಿಣಾಮಗಳನ್ನ ಯೋಚನೆ ಮಾಡದೆ, ರೈತರ ಹಿತಾನ್ನ ಬದಿಗೊಟ್ಟು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ತಿದ್ದುಪಡಿಗಳ ಕಾಯ್ದೆ ನಿಜವಾಗಿಯೂ ಒಂದು ಅಪ್ರಜಾಪ್ರಭುತ್ವ, ಅನ್ಡೆಮೊಕ್ರೆಟಿಕ್ ಕಾನೂನು ಅಂತ ನಾನು ವ್ಯಾಖ್ಯಾನ ಮಾಡ್ತೀನಿ. ಸರ್ಕಾರ ಇದನ್ನು ಹಿಂದಕ್ಕೆ ಪಡೆಯುತ್ತೆ. ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ 2013 ಕಾಯ್ದೆಯನ್ನ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎಲ್ಲ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಜಾರಿಗೊಳಿಸಬೇಕು. ಮುಂದುವರೆದು ಈ ದೇಶದ ರೈತರು, ಬುದ್ಧಿವಂತರು, ಪ್ರಗತಿಪರರು, ಚಿಂತಕರು
2013 ಕಾಯ್ದೆಯಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆನೂ ಚರ್ಚೆ ಮಾಡಿ ಅವನ್ನು ಸರಿಪಡಿಸಿ ಒಂದು ಉತ್ತಮವಾದಂಥ ಒಂದು ಕಾಯ್ದೆಯನ್ನು ನಾವು ತರಬೇಕು. ರೈತರ ಹಿತವನ್ನು ಕಾಪಾಡಬೇಕು, ಜನಸಾಮಾನ್ಯರ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಬಹಳ ದೊಡ್ಡ ಚರ್ಚೆ ಆಗಬೇಕು. ಈ ಚರ್ಚೆಯಲ್ಲಿ ರಾಜ್ಯದ ರೈತರು, ರೈತ ಮುಖಂಡರು, ಜನಪ್ರತಿನಿಧಿಗಳು ಚಿಂತನೆಯನ್ನು ನಡೆಸಿ ಈ ಕಾನೂನನ್ನು ಹಿಂಪಡಿಬೇಕು ರಾಜ್ಯ ಸರ್ಕಾರ ಅಂತ ನಾನು ಈ ಮೂಲಕ ಒತ್ತಾಯಿಸುತ್ತೇನೆ.